ನಮಸ್ಕಾರ ಸ್ನೇಹಿತರೆ, ವೈಎಸ್ ಹಿಸ್ಟರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಯುಪಿಐ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ನಾಳೆಯಿಂದ ಹೊಸ ನಿಯಮಗಳು ಬರುತ್ತಿವೆ ಅಂತ ಹೇಳಲಾಗುತ್ತಿದೆ. ನಿಮ್ಮ ಅಕೌಂಟ್ಗೆ ಎಫೆಕ್ಟ್ ಆಗುತ್ತಾ? ನಿಮ್ಮ ಹಣ ಸೇಫ್ ಆಗಿದೆಯಾ? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ. ಹೌದು ಸ್ನೇಹಿತರೆ, ನಾಳೆಯಿಂದ ಯುಪಿಐನಲ್ಲಿ ದೊಡ್ಡ ಬದಲಾವಣೆ. ನಿಮ್ಮ ಅಕೌಂಟ್ಗೆ ಎಫೆಕ್ಟ್ ಆಗುತ್ತಾ? ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿದೆ. ವಿಶೇಷವಾಗಿ ಯುಪಿಐ ಅಂದ್ರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಬಂದ ನಂತರ ಹಣ ವರ್ಗಾವಣೆ ಬಹಳ ಸುಲಭವಾಗಿದೆ. ಇಂದು ಸಣ್ಣ ಅಂಗಡಿಯಿಂದ ದೊಡ್ಡ ಶಾಪಿಂಗ್ವರೆಗೂ ಎಲ್ಲೆಡೆ ಯುಪಿಐ ಬಳಕೆ ಸಾಮಾನ್ಯವಾಗಿದೆ. ಆದರೆ ಈಗ ನಾಳೆಯಿಂದ ಯುಪಿಐನಲ್ಲಿ ದೊಡ್ಡ ಬದಲಾವಣೆ ಎಂಬ ಸುದ್ದಿ ಎಲ್ಲೆಡೆ ವೈರಲ್ ಆಗುತ್ತಿದೆ. ಹಾಗಾದ್ರೆ ನಿಜವಾಗಿಯೂ ಏನು ಬದಲಾವಣೆಯಾಗುತ್ತಿದೆ? ನಿಮ್ಮ ಬ್ಯಾಂಕ್ ಖಾತೆಗೆ ಏನಾದರೂ ಪರಿಣಾಮ ಇದೆಯಾ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಯುಪಿಐ ಎಂದರೇನು? ಯುಪಿಐ ಒಂದು ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ ಆಗಿದ್ದು, ಇದನ್ನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದೆ. ಇದರ ಮೂಲಕ ನೀವು ಮೊಬೈಲ್ ಬಳಸಿ ತಕ್ಷಣ ಹಣ ಕಳುಹಿಸಬಹುದು ಅಥವಾ ಸ್ವೀಕರಿಸಬಹುದು. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಹೀಗೆ ಹಲವು ಆಪ್ಸ್ ಮೂಲಕ ನಾವು ದಿನನಿತ್ಯ ಯುಪಿಐ ಬಳಸುತ್ತಿದ್ದೇವೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಹೊಸ ಬದಲಾವಣೆಗಳು ಏನು? ಮುಂದಿನ ಮಾಹಿತಿ ಮುಂದುವರಿಯುವ ಮೊದಲು ನಮ್ಮ ವೈಎಸ್ ಹಿಸ್ಟರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನಷ್ಟು ಇಂತಹ ಅಪ್ಡೇಟ್ಸ್ ನಿಮಗೆ ತಲುಪುತ್ತವೆ. ಮೊದಲ ದೊಡ್ಡ ಬದಲಾವಣೆ ಎಂದರೆ ಟ್ರಾನ್ಸಾಕ್ಷನ್ ಸೆಕ್ಯೂರಿಟಿ ಹೆಚ್ಚಿಸುವುದು. ಇತ್ತೀಚಿನ ದಿನಗಳಲ್ಲಿ ಯುಪಿಐ ಸ್ಕ್ಯಾಮ್ಸ್ ಹೆಚ್ಚಾಗುತ್ತಿರುವುದರಿಂದ ಹೊಸ ನಿಯಮಗಳಲ್ಲಿ ಹೆಚ್ಚಿನ ಸುರಕ್ಷತಾ ಕ್ರಮಗಳನ್ನು ಜಾರಿಗೆ ತರಲಾಗುತ್ತಿದೆ. ಉದಾಹರಣೆಗೆ, ಕೆಲವು ಟ್ರಾನ್ಸಾಕ್ಷನ್ಸ್ಗಳಿಗೆ ಎಕ್ಸ್ಟ್ರಾ ವೆರಿಫಿಕೇಶನ್ ಕೇಳಬಹುದು. ಇದು ನಿಮ್ಮ ಹಣವನ್ನು ಸುರಕ್ಷಿತವಾಗಿಡಲು ಸಹಾಯ ಮಾಡುತ್ತದೆ. ಇನ್ನೊಂದು ಪ್ರಮುಖ ಬದಲಾವಣೆ ಎಂದರೆ ಟ್ರಾನ್ಸಾಕ್ಷನ್ ಲಿಮಿಟ್ನಲ್ಲಿ ಬದಲಾವಣೆ ಸಾಧ್ಯತೆ. ಕೆಲವು ಬ್ಯಾಂಕ್ಗಳು ಅಥವಾ ಆಪ್ಸ್ ತಮ್ಮದೇ ಆದ ಡೈಲಿ ಲಿಮಿಟ್ ಇಡಬಹುದು. ಇದರಿಂದ ನೀವು ಒಂದು ದಿನದಲ್ಲಿ ಕಳುಹಿಸಬಹುದಾದ ಹಣದ ಮಿತಿ ಸ್ವಲ್ಪ ಬದಲಾಗಬಹುದು. ಆದ್ದರಿಂದ ನೀವು ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಮಾಡುವವರು ಇದನ್ನು ಗಮನಿಸಬೇಕು. ಮೂರನೇ ವಿಷಯ, ಇನ್ಆಕ್ಟಿವ್ ಯುಪಿಐ ಐಡಿಗಳ ಬಗ್ಗೆ ನಿಯಮ. ನೀವು ದೀರ್ಘಕಾಲ ಯುಪಿಐ ಬಳಸದೇ ಇದ್ದರೆ ಆ ಯುಪಿಐ ಐಡಿ ಡಿಆಕ್ಟಿವೇಟ್ ಆಗುವ ಸಾಧ್ಯತೆ ಇದೆ. ಇದರಿಂದ ಫ್ರಾಡ್ ಟ್ರಾನ್ಸಾಕ್ಷನ್ಸ್ಗಳನ್ನು ತಪ್ಪಿಸಲು ಸಹಾಯವಾಗುತ್ತದೆ. ಆದ್ದರಿಂದ ನೀವು ನಿಮ್ಮ ಯುಪಿಐ ಅಕೌಂಟ್ ಅನ್ನು ರೆಗ್ಯುಲರ್ ಆಗಿ ಬಳಸುವುದು ಒಳ್ಳೆಯದು. ಇನ್ನೊಂದು ಮುಖ್ಯ ಅಪ್ಡೇಟ್ ಎಂದರೆ ಆಟೋ ಪೇ ಮತ್ತು ಸಬ್ಸ್ಕ್ರಿಪ್ಷನ್ ಪೇಮೆಂಟ್ಸ್ ಮೇಲೆ ನಿಯಂತ್ರಣ. ನೆಟ್ಫ್ಲಿಕ್ಸ್, OTT, ರೀಚಾರ್ಜ್ ಆಪ್ಸ್ ಮುಂತಾದವುಗಳಿಗೆ ನೀವು ಆಟೋ ಪೇ ಎನೇಬಲ್ ಮಾಡಿದರೆ ಹೊಸ ನಿಯಮಗಳಲ್ಲಿ ಹೆಚ್ಚಿನ ಟ್ರಾನ್ಸ್ಪರೆನ್ಸಿ ಕೊಡಲಾಗುತ್ತದೆ. ನಿಮ್ಮ ಅನುಮತಿ ಇಲ್ಲದೆ ಯಾವುದೇ ಹಣ ಕಡಿತವಾಗದಂತೆ ಕಠಿಣ ನಿಯಮಗಳನ್ನು ತರಲಾಗಿದೆ. ಹಾಗಾದ್ರೆ ಈ ಎಲ್ಲ ಬದಲಾವಣೆಗಳಿಂದ ನಿಮಗೆ ಎಫೆಕ್ಟ್ ಆಗುತ್ತೆಯಾ? ಸಾಮಾನ್ಯವಾಗಿ ನೋಡುವುದಾದರೆ ನಿಮ್ಮ ಹಣಕ್ಕೆ ಯಾವುದೇ ನೇರ ಅಪಾಯ ಇಲ್ಲ. ಬದಲಾಗಿ ನಿಮ್ಮ ಹಣ ಇನ್ನಷ್ಟು ಸೇಫ್ ಆಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಲು ಎಕ್ಸ್ಟ್ರಾ ಸ್ಟೆಪ್ಸ್ ಇರಬಹುದು. ಇದರಿಂದ ಸ್ವಲ್ಪ ಸಮಯ ಹೆಚ್ಚು ತೆಗೆದುಕೊಳ್ಳಬಹುದು, ಆದರೆ ಇದು ನಿಮ್ಮ ಸುರಕ್ಷತೆಗೆ ಒಳ್ಳೆಯದು. ಈ ಸಂದರ್ಭದಲ್ಲಿ ನೀವು ಗಮನಿಸಬೇಕಾದ ಕೆಲವು ಮುಖ್ಯ ಟಿಪ್ಸ್. ಯಾರಿಗೂ ನಿಮ್ಮ ಯುಪಿಐ ಪಿನ್ ಹೇಳಬೇಡಿ. ಅನ್ನೋನ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ. ರಿಕ್ವೆಸ್ಟ್ ಪೇಮೆಂಟ್ ಬಂದರೆ ಚೆಕ್ ಮಾಡಿ ಆಕ್ಸೆಪ್ಟ್ ಮಾಡಿ. ಬ್ಯಾಂಕ್ ಅಲರ್ಟ್ಸ್ ಇಗ್ನೋರ್ ಮಾಡಬೇಡಿ. ಇವುಗಳನ್ನು ಪಾಲಿಸಿದ್ರೆ ನೀವು ಸುರಕ್ಷಿತವಾಗಿ ಯುಪಿಐ ಬಳಸಬಹುದು. ಕೊನೆಗೆ ಹೇಳುವುದಾದರೆ, ಯುಪಿಐನಲ್ಲಿ ದೊಡ್ಡ ಬದಲಾವಣೆ ಅಂದರೆ ಅದು ನಿಮಗೆ ನಷ್ಟವಲ್ಲ, ಅದು ನಿಮ್ಮ ಹಣವನ್ನು ಕಾಪಾಡಲು ತೆಗೆದುಕೊಳ್ಳುತ್ತಿರುವ ಒಂದು ಕ್ರಮ. ಡಿಜಿಟಲ್ ಯುಗದಲ್ಲಿ ನಾವು ಸೇಫ್ ಆಗಿರಬೇಕಾದರೆ ಈ ತರಹ ಅಪ್ಡೇಟ್ಸ್ ಬಹಳ ಮುಖ್ಯ. ಈಗಲೇ ಪ್ಲೇಸ್ಟೋರ್ ಹೋಗಿ ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಮಾಡಿ. ನೀವು ಯಾವ ಯುಪಿಐ ಆಪ್ ಬಳಸುತ್ತೀರಾ? ಕಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ಉಪಯೋಗವಾದರೆ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ಅಪ್ಡೇಟ್ಸ್ಗಾಗಿ ನಮ್ಮ ವೈಎಸ್ ಹಿಸ್ಟರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.